ಸ್ವಲ್ಪ ಏನ್ ಟೊಪ್ಪಿಗೆ ಬೇಡ ಬೇಡ ದಯವಿಟ್ಟು. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ ಫ್ರೀಡಂ ಪಾರ್ಕ್ ಇಂದ. ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಕೆಲವು ಟ್ರೈನ್ ಹೋಗಿದ್ದಾರೆ, ಕೆಲವು ಫ್ಲೈಟ್ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತೀವಿ. ಕೆಲವರು ಅವರವರೇ ಮಾಡ್ಕೊಂಡಿದ್ದಾರೆ. ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು 3 ಕಡೆ ರೂಮ್ಸ್ ಎಲ್ಲ ಮಾಡಿದ್ವಿ. ನಾವೆಲ್ಲ ಭಾಗವಹಿಸ್ತೀವಿ. ಅವ್ರಿಗೆ ಶಕ್ತಿ ತುಂಬ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಚುನಾವಣೆಯಲ್ಲಿ ಸೋತಾಗಿರ್ಬೋದು, ಆದರೆ ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ಕಾರ್ಯಕ್ರಮವನ್ನು ಹೊಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಾವು ಅವ್ರಿಗೆಲ್ಲ ಶಕ್ತಿ ತುಂಬಲು ನಾವು ಸರ್, ಇದು ಹೊರತಾಗಿ ಹೈಕಮಾಂಡ್ ನಾಯಕರ ಮೇಲೆ ಇವತ್ತು ಸಂಜೆ ಅಥವಾ ರಾತ್ರಿ ಏನು ಭೇಟಿ ಮಾಡ್ತೀವಿ? ತಲುಪೋದೇ ಲೇಟ್ ಆಯ್ತದೆ. ಈಗ ನನಗೆ ನೋಟಿಸ್ ಬಂದಿದೆಯಲ್ಲ, ಇದು ನ್ಯಾಷನಲ್ ಹೆರಾಲ್ಡು, ಆದರೂ ಕೂಡ ನಾನು ಉತ್ತರ ಕೊಡಬೇಕಾಗ್ತದೆ. ಅದು ನಾನು ಟೈಮ್ ಸಿಕ್ಕಿದ್ರೆ ಅದು ಕೂಡ ನಾನು ಅಟೆಂಡ್ ಮಾಡಲೇಬೇಕಾಗ್ತದೆ. ಸೊ ಇವತ್ತು ನಾನು ಸ್ವಲ್ಪ ಇದ್ದೀನಿ. ಅದು ನಮ್ಮ ಪೇಪರ್ಸ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ನಾನು ಅದರ ಉತ್ತರ ಕೊಡ್ಬೇಕು. ಸರ್, ಹೋಮ್ ಮಿನಿಸ್ಟರ್ ಒಂದು ಬೈಟ್ ಕೊಟ್ಟಿದ್ದಾರೆ. ಡ್ರಗ್ ಪೆಡ್ಲರ್ ಅವ್ರ ಮನೆಗಳ ಮೇಲೆ ಬುಲ್ಡೋಜರ್ ಹತ್ತಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಆರ್ಡರ್ ಕೊಟ್ಟಿದೆ. ಆ ಥರ ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡಬಾರ್ದು ಅಂತ ಅವರ ಅನುಭವದಲ್ಲಿ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯಾಕೆ ಸುಮ್ಮನೆ ಇದ್ರು? ಉತ್ತರ ಪ್ರದೇಶದಲ್ಲಿ ಏನೇನಾಯಿತು ಇದೆಲ್ಲ ಕೂಡ ಚರ್ಚೆ. ಉತ್ತರ ಪ್ರದೇಶದಲ್ಲಿ ಆದ ನಂತರನೇ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದು ಸರ್.